ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಅಮಾವಾಸ್ಯೆ ಅಂದರೆ ಚಂದ್ರ ಸಂಪೂರ್ಣವಾಗಿ ಕಾಣಿಸದ ದಿನ. ಈ ದಿನದಲ್ಲಿ ರಾತ್ರಿ ಆಕಾಶದಲ್ಲಿ ಚಂದ್ರನ ಬೆಳಕು ಇರೋದಿಲ್ಲ. ಮತ್ತೆ ಪಿತೃದೋಷ ನಿಮ್ಮ ಜೀವನದಲ್ಲಿ ಸಮಸ್ಯೆ ತರುತ್ತಿದೆಯೇ, ಈ ಅಮಾವಾಸ್ಯೆ ದಿನದಲ್ಲಿ ನಿಮ್ಮ ಕೆಲಸಗಳು ಆಗುತ್ತಿಲ್ಲ ಅನ್ನುವಂಥ ಭಾವನೆ ನಿಮಗೆ ಬರುತ್ತಿದೆಯಾ? ಈ ಅಮಾವಾಸ್ಯೆ ದಿನ ಮಾಡಿದ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಬಹುದು, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣವೇ ಬಂದು ತಲುಪುತ್ತೆ. ಇನ್ನು ಹೊಸ ಹೊಸ ಮಾಹಿತಿಗಾಗಿ, ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ನೋಡಿ, ಅಮಾವಾಸ್ಯೆ ಅಂದ್ರೆ ಚಂದ್ರ ಸಂಪೂರ್ಣವಾಗಿ ಕಾಣಿಸದ ದಿನ. ಆಕಾಶ ಕತ್ತಲೆಯಾಗಿರುತ್ತದೆ, ಮತ್ತೆ ಸುತ್ತಮುತ್ತಲಿನ ವಾತಾವರಣವು ಕೂಡ ಸ್ವಲ್ಪ ಶಾಂತವಾಗಿರುತ್ತೆ. ಈ ಶಾಂತ ಸಮಯದಲ್ಲಿ ಜನರು ತಮ್ಮ ಪೂರ್ವಜನರನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ಎಲ್ಲರೂ ನಮ್ಮ ಕುಟುಂಬದಿಂದ ಬಂದವರು, ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ಸರಿಯಾಗಿದ್ದರೆ ಅದರ ಹಿಂದೆ ನಮ್ಮ ಹಿಂದಿನ ಒಂದು ಪೀಳಿಗೆಯ ಪಾತ್ರವೂ ಕೂಡ ಇರುತ್ತೆ ಎಂದು ನಮ್ಮ ಶಾಸ್ತ್ರದ ಪ್ರಕಾರ ನಂಬಲಾಗುತ್ತೆ. ಮತ್ತೆ ಅದೇ ರೀತಿ ಅವರ ಆಶೀರ್ವಾದ ಕಡಿಮೆಯಾಗಿದೆ ಎಂದು ಅನಿಸಿದಾಗ ಜನರು ಅದನ್ನ ಪಿತೃದೋಷ ಅಂತ ಕರೀತಾರೆ. ಇದು ಭಯಪಡುವಂತ ವಿಷಯ ಅಲ್ಲ, ಇದು ನೆನಪಿಸಿಕೊಳ್ಳುವಂತ ವಿಷಯ. ಅಂದರೆ ನಾವು ನಮ್ಮ ಪೂರ್ವಜರನ್ನ ಮರೆಯಬಾರದು ಅನ್ನುವಂತ ಒಂದು ಸೂಚನೆ ಈ ಒಂದು ವಿಷಯದ ಮಾಹಿತಿ. ಅಮಾವಾಸ್ಯೆಯ ದಿನ ವಿಶೇಷ ಏನಂದ್ರೆ, ಈ ದಿನ ಹೊರಗಿನ ಬೆಳಕು ಕಡಿಮೆ ಆದರೆ ಒಳಗಿನ ಗಮನ ಹೆಚ್ಚಾಗುವ ಸಮಯ. ನೀವು ಸ್ವಲ್ಪ ಶಾಂತವಾಗಿ ಕುಳಿತು ನಿಮ್ಮ ಬಗ್ಗೆ ಯೋಚಿಸಲು ಇದು ಒಳ್ಳೆಯ ಸಮಯ. ಇಲ್ಲಿ ಬರುತ್ತದೆ ಒಂದು ಸರಳವಾದಂಥ ವಿಧಾನ. ಏನಂದ್ರೆ, ಒಂದು ದೀಪ ಈ ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ದಿನ ಸಂಜೆ ಸಮಯದಲ್ಲಿ ಒಂದು ದೀಪ ಹಚ್ಚಿ, ಅದನ್ನ ಹಚ್ಚುವಾಗ ನಿಮ್ಮ ಪಿತೃಗಳನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡು, ಇದರ ಮುಂದೆ ಯಾವ ದೊಡ್ಡ ಮಂತ್ರ ವಿಧಾನ ಬೇಕಿಲ್ಲ, ಸರಳವಾಗಿ ನಿಮಗೆ ಆಶೀರ್ವಾದ ಕೊಡಿ ಎಂದು ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ದೀಪ ಏನು ಯಾವ ರೀತಿ ಸೂಚಿಸುತ್ತದೆ ಅಂದ್ರೆ, ಇದು ಕೇವಲ ಬೆಳಕು ಅಲ್ಲ, ಇದು ನೆನಪು, ಕೃತಜ್ಞತೆ ಮತ್ತು ಮನಃಶಾಂತಿಗೆ ಒಂದಿಷ್ಟು ದಾರಿಯನ್ನು ತೋರಿಸುತ್ತದೆ. ಇನ್ನೊಂದು ಮುಖ್ಯವಾದಂತ ವಿಷಯ ಏನೆಂದ್ರೆ, ಈ ದಿನ ಹೆಚ್ಚು ಓಡಾಟ ಬೇಡ, ಸ್ವಲ್ಪ ನಿಧಾನವಾಗಿ ಇರೋದು ಒಳ್ಳೆಯದು. ನಿಮ್ಮ ಯೋಚನೆಗಳನ್ನ ಗಮನಿಸಿ ಯಾವ ವಿಷಯ ಬಗ್ಗೆ ಕಾಡುತ್ತಿದೆ ಅನ್ನುವಂಥದ್ದು ನೀವು ಅರಿತುಕೊಳ್ಳಬೇಕು. ಕೆಲವೊಮ್ಮೆ ಸಮಸ್ಯೆಗೆ ಪರಿಹಾರ ಹೊರಗಿಲ್ಲ, ನಮ್ಮೊಳಗೆ ಇರುತ್ತೆ. ಅಮಾವಾಸ್ಯೆ ಅದನ್ನು ಅರಿಯುವಂತ ದಿನ. ಇನ್ನು ಸಂಜೆಯ ಸಮಯದಲ್ಲಿ ಒಂದು ದೀಪ ಹಚ್ಚಿ ಪಿತೃಗಳನ್ನ ನೆನಪಿಸಿಕೊಂಡು ಪ್ರಾರ್ಥನೆ ಮಾಡಿ, ಕಪ್ಪು ಎಳ್ಳು ಮತ್ತು ನೀರನ್ನು ಸೇರಿಸಿ ಪಿತೃಗಳಿಗೆ ತರ್ಪಣ ಮಾಡಿದರೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇನ್ನು ಅಮಾವಾಸ್ಯೆ ದಿನ ವೀಕ್ಷಕರೇ, ಕತ್ತಲೆ ದಿನ ಅಂತ ಅನಿಸಬಹುದು, ಆದರೆ ಅದು ಒಳಗಿನ ಬೆಳಕು ಕಾಣುವಂತ ದಿನ. ನೀವು ಈ ದಿನ ಸ್ವಲ್ಪ ಶಾಂತವಾಗಿ ಇದ್ದರೆ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಇರುತ್ತದೆ. ನಿಧಾನವಾಗಿ ಮುಂದೆ ನಡೆಯಿರಿ, ನಿಮ್ಮ ದಾರಿ ನಿಮಗೆ ತಾನೇ ಕಾಣುತ್ತದೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನ ಹಂಚಿಕೊಳ್ಳಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ, ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಮೂಲಕದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.